ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 10ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 103 ಪಾಯಿಂಟ್ಗಳಷ್ಟು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 25,300 ಅರೌಂಡಲ್ಲಿ ನಿಫ್ಟಿ ಈಗ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.4% ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗಿದ್ದು 0.7% ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಐಟಿ ಇಂಡೆಕ್ಸ್ನಲ್ಲಿ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. TCS ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಎಸ್ಟಿಮೇಷನ್ ಅನ್ನು ಮಿಸ್ ಮಾಡಿತ್ತು. ಆ ಒಂದು ರೀಸನ್ ನಿಂದ TCS ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅದರ ಒಂದು ಇಂಪ್ಯಾಕ್ಟ್ ಐಟಿ ಇಂಡೆಕ್ಸ್ ನ ಮೇಲೆ ಕೂಡ ಬಿದ್ದಿದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬ್ರೋಕರೇಜ್ಗಳ ಪ್ರಕಾರ Q2 ನಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ಸ್ ಡಿಕ್ಲೇರ್ ಮಾಡಬಹುದು ಅನ್ನುವಂಥ ಒಪಿನಿಯನ್ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸಿಪ್ಲಾ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಸಿಪ್ಲಾನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 1.5% ಅರೌಂಡಲ್ಲಿ ಗೇನ್ ಆಯಿತು. ಸೊ ನಿನ್ನೆ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಜೊತೆಯಲ್ಲಿ ಟೆಲಿಫೋನ್ ಕಾನ್ವರ್ಸೇಷನ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕಾನ್ವರ್ಸೇಷನ್ ನಲ್ಲಿ ಟ್ರೇಡ್ ಟಾಕ್ಸ್ ನ ಬಗ್ಗೆ ಕೂಡ ಮಾತುಕತೆ ಆಗಿದೆ. ಸೊ ಟ್ರೇಡ್ ನೆಗೋಸಿಯೇಷನ್ ಒಳ್ಳೆ ಒಂದು ಪ್ರೋಗ್ರೆಸ್ ಅನ್ನ ಪಡ್ಕೋತಿದೆ ಅನ್ನುವಂಥ ರೀಸನ್ ನಿಂದ ಟೆಕ್ಸ್ಟೈಲ್ ಸ್ಟಾಕ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಫಾರ್ಮಾ ಸ್ಟಾಕ್ಗಳು ಯಾರು ಹೆಚ್ಚಾಗಿ ವಸ್ತುಗಳನ್ನು ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಸ್ಟಾಕ್ಗಳಲ್ಲಿ ನ್ಯೂಸ್ ಬೇಸಿಸ್ ಮೇಲೆ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಲ್ಲೊಂದು ಕಡೆ ಟ್ಯಾರಿಫ್ಸ್ ಕಡಿಮೆ ಆದರೆ ಈ ಕಂಪನಿಗಳ ಮಾರ್ಜಿನ್ಸ್ ಪ್ರೊಟೆಕ್ಟ್ ಆಗುತ್ತೆ. ಅವರು ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಕೂಡ ಡಿಕ್ಲೇರ್ ಮಾಡಬಹುದಾಗುತ್ತೆ. SBI ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 2.5% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ, ಬಜಾಜ್ ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಸ್ಟೀಲ್ ನೋಡೋದಕ್ಕೆ ಸಿಕ್ತು. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಸೊ ಹೈಯರ್ ಲೆವೆಲ್ಸ್ಗೆ ಹೋದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿ ಒಂದು ಪ್ರಾಫಿಟ್ ಬುಕಿಂಗ್ ಟಾಟಾ ಸ್ಟೀಲ್ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 1.5% ಕರೆಕ್ಷನ್ ಟಾಟಾ ಸ್ಟೀಲ್ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. TCS ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. TCS ನ ಪ್ರಾಫಿಟ್ಸ್ ಎಸ್ಟಿಮೇಷನ್ ಅನ್ನು ಮಿಸ್ ಮಾಡಿತ್ತು. ಹಾಗೆಯೇ ಬ್ರೋಕರೇಜ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಟಾರ್ಗೆಟ್ಸ್ಗಳನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಮೋತಿಲಾಲ್ ಒಸ್ವಾಲ್ ಈ ಮುಂಚೆ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ರು, ಈಗಲೂ ಬೈ ರೆಕಮೆಂಡೇಶನ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಮುಂದಿನ ಕ್ವಾರ್ಟರ್ನಲ್ಲಿ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಅಂತ ಅವರು ಪ್ರಿಡಿಕ್ಷನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ ಟಾರ್ಗೆಟ್ ಅನ್ನು ಮೆನ್ಷನ್ ಮಾಡಿಲ್ಲ. ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಈ ಮುಂಚೆ 3,950 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು, ಅದನ್ನು 3,650ಕ್ಕೆ ಇಳಿಸಿದ್ದಾರೆ. ಬಟ್ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಇದೆ. ನೋಮುರಾ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 3,300 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. HDFC ಸೆಕ್ಯೂರಿಟೀಸ್ ಕಡೆಯಿಂದ 3,850 ಟಾರ್ಗೆಟ್ ಪ್ರೈಸ್ ಇದೆ. ಈಗ TCS 3,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಬಟ್ 4,000 ಅರೌಂಡಲ್ಲಿ ಟಾರ್ಗೆಟ್ಸ್ ಇತ್ತು. ಆ ಟಾರ್ಗೆಟ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಸೊ AI ಸೆಗ್ಮೆಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ TCS ಇದ್ದಾರೆ. ತಮ್ಮದೇ ಆದ ಒಂದು ಡೇಟಾ ಸೆಂಟರನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ನ್ಯೂಸ್ ಏನಿದೆ ಟಾಟಾ ಕಮ್ಯುನಿಕೇಷನ್ ಕಂಪನಿಗೆ ಪಾಸಿಟಿವ್ ಆಗಿದೆ. ಯಾಕೆಂದರೆ ಈ ರೀತಿಯ ಡೇಟಾ ಸೆಂಟರ್ ಸೆಟಪ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಕಮ್ಯುನಿಕೇಷನ್ ಸಿಸ್ಟಮ್ಸ್ಗಳ ಇಂಪಾರ್ಟೆನ್ಸ್ ತುಂಬಾನೇ ಇರುತ್ತೆ. ಸೊ ಅದನ್ನು ಟಾಟಾ ಕಮ್ಯುನಿಕೇಷನ್ ಪ್ರೊವೈಡ್ ಮಾಡ್ಬೋದು ಅನ್ನುವಂಥ ಒಂದು ಹೋಪ್ನ ಬೇಸಿಸ್ ಮೇಲೆ ಸೊ ಈ ಒಂದು ಸ್ಟಾಕ್ನಲ್ಲಿ 10% ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ಬಿಸ್ನೆಸ್ ಅನ್ನು ಡೈವರ್ಸಿಫೈ ಮಾಡೋದು ಯಾವ ರೀತಿಯಲ್ಲಿ TCSಗೆ ಹೆಲ್ಪ್ಫುಲ್ ಆಗುತ್ತೆ ಅದನ್ನು ನಾವು ಮುಂದಿನ ದಿನದಲ್ಲೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಡೇಟಾ ಸೆಂಟರ್ ಅನ್ನ ಕಂಪ್ಲೀಟ್ಲಿ ಕಮಿಷನ್ ಮಾಡೋದಕ್ಕೆ 5 ರಿಂದ 7 ವರ್ಷದ ಸಮಯ ಬೇಕಾಗಬಹುದು ಅಂತ ಕೂಡ TCS ಮೆನ್ಷನ್ ಮಾಡಿದ್ದಾರೆ. HDFC ಲೈಫ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರ 0.6% ಕರೆಕ್ಟ್ ಆಗಿದೆ. JSW ಸ್ಟೀಲ್ ನಲ್ಲಿ ಕೂಡ 0.6% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇನ್ನೊಂದು ಟಾಟಾ ಗ್ರೂಪ್ನ ಕಂಪನಿ ಟಾಟಾ ಎಲೆಕ್ಸಿ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಸಲ್ಟ್ ಬಂದಿರಲಿಲ್ಲ. ಸ್ಟಾಕ್ ಇವತ್ತು 3% ಕರೆಕ್ಟ್ ಆಗಿದೆ. ಟಾಟಾ ಎಲೆಕ್ಸಿಯ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 32% ಡ್ರಾಪ್ ಆಗಿದೆ. ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿರಲಿಲ್ಲ. ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಕಟ್ ಮಾಡಿದ್ದಾರೆ. ಮೋತಿಲಾಲ್ ಒಸ್ವಾಲ್ನ ಕಡೆಯಿಂದ ಸೆಲ್ ರೆಕಮೆಂಡೇಶನ್ ಇದೆ. 4,400 ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ. ಅವೆಂಡಸ್ ಕೂಡ ಸೆಲ್ ಕಾಲ್ ಅನ್ನು ಕೊಟ್ಟಿದ್ದು 4,690 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ 4,000 ಟಾರ್ಗೆಟ್ ಪ್ರೈಸ್ ಕೊಟ್ಟು ಸೆಲ್ ಕಾಲ್ ಅನ್ನು ಕೊಡ್ತಾ ಇದ್ದಾರೆ. ಬಟ್ HDFC ಸೆಕ್ಯೂರಿಟೀಸ್ ಮಾತ್ರ ಆಡ್ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. 5,765 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಚಾಯ್ಸ್ ಇನ್ಸ್ಟಿಟ್ಯೂಷನ್ ಕೂಡ ಸೆಲ್ ರೆಕಮೆಂಡೇಶನ್ ಕೊಟ್ಟಿದ್ದು 4,120 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಟಾಟಾ ಎಲೆಕ್ಸಿ ಈಗ 5,400 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ನಿಮ್ಮ ಒಂದು ಬೈಯಿಂಗ್ ಪ್ರೈಸ್ 6,000 7,000 ಅರೌಂಡಲ್ಲಿ ಇದ್ರೆ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಒಂದು ಮೊಮೆಂಟಮ್ ಬಂದಾಗ ಅಲ್ಲಿ ಬೇಕಾದರೆ ಎಕ್ಸಿಟ್ ಆಗ್ಬೋದು.
ಸೊ ತುಂಬ ಅರ್ಲಿ ಸ್ಟೇಜಲ್ಲಿ ಇನ್ವೆಸ್ಟ್ ಮಾಡಿದ್ದು 3,000 3,200 ಬೈಯಿಂಗ್ ಪ್ರೈಸ್ ಇದ್ದರೆ ಪ್ರಾಫಿಟ್ಸನ್ನು ತೊಗೊಂಡು ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ. ಯಾಕೆಂದರೆ ಕಳೆದ 5-6 ಕ್ವಾರ್ಟರ್ಗಳಿಂದ ಅಷ್ಟೇನು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಟಾಟಾ ಎಲೆಕ್ಸಿ ಕಡೆಯಿಂದ ಬರ್ತಿಲ್ಲ. ಬಟ್ ಇವರ ಕಾಂಪಿಟೇಟರ್ ಕಂಪನಿ KPIT ಟೆಕ್ನಾಲಜೀಸ್ ರೀಸೆಂಟ್ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ. ಯೆಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಕ್ವಾರ್ಟರ್ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕಳೆದ 9 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 8 ಟೈಮ್ ಯೆಸ್ ಬ್ಯಾಂಕ್ನ ಸ್ಟಾಕ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಳ್ಳೆ ಒಂದು ಬೈಯಿಂಗ್ ಯೆಸ್ ಬ್ಯಾಂಕ್ನಲ್ಲಿ ಎಮರ್ಜ್ ಆಗ್ತದೆ. ಸೊ ಒಂದು ಒಳ್ಳೆ ರಿಸಲ್ಟ್ ಬಂದರೆ ಸ್ಟಾಕ್ ಈ ಒಂದು ಮೊಮೆಂಟಮ್ನಲ್ಲಿ ಸಸ್ಟೈನ್ ಆಗ್ಬೋದು. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಝೆನ್ ಟೆಕ್ನಾಲಜೀಸ್ಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಕಡೆಯಿಂದ 37 ಕೋಟಿಯ ಆರ್ಡರ್ ಸಿಕ್ಕಿದೆ. ಆಂಟಿ ಡ್ರೋನ್ ಸಿಸ್ಟಮ್ಸ್ಗೆ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಬಟ್ ಈ ಒಂದು ನ್ಯೂಸ್ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಇರಲಿಲ್ಲ. ಬಟ್ ಸ್ಟಿಲ್ ಆರ್ಡರ್ ನ್ಯೂಸ್ ಪಾಸಿಟಿವ್ ಆಗುತ್ತೆ. ಸ್ಪೈಸ್ ಜೆಟ್ ಹೊಸ 3 ಏರ್ಕ್ರಾಫ್ಟ್ಗಳನ್ನು ತಮ್ಮ ಒಂದು ಫ್ಲೀಟ್ಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಏರ್ಕ್ರಾಫ್ಟ್ಗಳನ್ನು ಬೇರೆ ಬೇರೆ ರೂಟ್ಗಳಲ್ಲಿ ಅವರು ಆಪರೇಟ್ ಮಾಡ್ತಾರೆ. ಒಂದು ಏರ್ಬಸ್ ಹಾಗೆ 2 ಬೋಯಿಂಗ್ ಏರ್ಕ್ರಾಫ್ಟ್ಗಳನ್ನು ಫ್ಲೀಟ್ಗೆ ಆ್ಯಡ್ ಮಾಡಿದ್ದೀವಿ ಅಂತ ಸ್ಪೈಸ್ ಜೆಟ್ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 5.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈಗಲೂ ಕೂಡ ಸ್ಪೈಸ್ ಜೆಟ್ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ರಿಕವರಿ ಆಗಬೇಕಾಗುತ್ತೆ, ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಬೇಕಾಗುತ್ತೆ. ಆಗಷ್ಟೇ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈ ರೀತಿಯ ನ್ಯೂಸ್ಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಸ್ಟಾಕ್ ಪಾಸಿಟಿವ್ ರಿಯಾಕ್ಷನನ್ನು ಕೊಡ್ಬೋದು. ಇಕ್ಸಿಗೋ ಮ್ಯಾನೇಜ್ಮೆಂಟ್ ರೀಸೆಂಟಾಗಿ 16% ಸ್ಟೇಕನ್ನು ಒಬ್ಬ ಇನ್ವೆಸ್ಟರ್ ಬೈ ಮಾಡ್ತಾರೆ ಅಂತ ಹೇಳಿದರು. ಬಟ್ ಈಗ ಪ್ರಾಸೆಸ್ 10% ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಮೇ ಬಿ ಅದೇ ಇನ್ವೆಸ್ಟರ್ನ ಬಗ್ಗೆ ಕಂಪನಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. 1,295 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಪ್ರಾಸೆಸ್ ಬೈ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯ ಬೈಯಿಂಗ್ ಏನಿದೆ ಕೆಲವೊಂದು ಬಾರಿ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಬಟ್ ಆ ಬೈಯಿಂಗ್ನಿಂದ ಕಂಪನಿಗೆ ಏನು ಅಡ್ವಾಂಟೇಜ್ ಸಿಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಸೆಸ್ಗೆ ಸ್ಟೇಕನ್ನು ಸೆಲ್ ಮಾಡಿ ಬಂದಂಥ ಅಮೌಂಟನ್ನು AI ಇನ್ವೆಸ್ಟ್ ಮಾಡ್ತೀವಿ ಅಂತ ಇಕ್ಸಿಗೋ ಹೇಳಿದ್ದಾರೆ. ಹಾಗೆ ತಮ್ಮ ಹೋಟೆಲ್ ವರ್ಟಿಕಲನ್ನು ಇಂಪ್ರೂವ್ ಮಾಡೋದು ಕೂಡ ಕಂಪನಿಯ ಉದ್ದೇಶ ಆಗಿರುತ್ತೆ ಅನ್ನೋದು ಮ್ಯಾನೇಜ್ಮೆಂಟ್ನ ಕ್ಲಾರಿಫಿಕೇಶನ್ ಆಗಿದೆ. ಸೊ ಈ ಒಂದು ನ್ಯೂಸ್ನಿಂದ ಇಕ್ಸಿಗೋ ಸ್ಟಾಕ್ ಇವತ್ತು 2% ಗೇನ್ ಆಯಿತು. NTPC ಗ್ರೀನ್ ಎನರ್ಜಿ ಗುಜರಾತ್ ಗೌರ್ಮೆಂಟ್ನ ಜೊತೆಯಲ್ಲಿ MOUನ ಸೈನ್ ಮಾಡಿದ್ದಾರೆ. ಸೊ 10 ಗಿಗಾವ್ಯಾಟ್ನ ಕೆಪಾಸಿಟಿಯ ವಿಂಡ್ ಪ್ರಾಜೆಕ್ಟ್ಗೆ ಈ ಒಂದು MOU ಸೈನ್ ಆಗಿದೆ. ಈ ನ್ಯೂಸ್ನಿಂದ ಸ್ಟಾಕ್ 1% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ರೈಲ್ಟೆಲ್ ಕಾರ್ಪೊರೇಷನ್ಗೆ ಇನ್ನೊಂದು ಆರ್ಡರ್ ಸಿಕ್ಕಿದೆ. 18 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಕರ್ನಾಟಕದಿಂದ ಈ ಒಂದು ಆರ್ಡರ್ ಕಂಪನಿಗೆ ಸಿಗ್ತದೆ. ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸಣ್ಣ ಸಣ್ಣ ಆರ್ಡರ್ಸ್ಗಳು ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ರೈಲ್ಟೆಲ್ಗೆ ಸಿಕ್ಕಿದೆ. ವಿವರ್ಕ್ ಕಂಪನಿ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 648ರ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 650ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಇತ್ತು. ಬಟ್ ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಹೆಚ್ಚಿನ ಗೇನ್ಸ್ ಇಲ್ಲ ಅಂದಾಗ ಎಲ್ಲರೂ ಕೂಡ ಪ್ಯಾನಿಕ್ನಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಅದೇ ರೀತಿ ಒಂದು ಸೆಲ್ಲಿಂಗ್ ವಿವರ್ಕ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಲಾಂಗ್ ಟರ್ಮ್ಗೂ ಕೂಡ ಅಷ್ಟೇನು ಸ್ಟ್ರಾಂಗ್ ಕಂಪನಿ ಅಂತ ಅನ್ಸೋದಿಲ್ಲ. ಬಟ್ ಅಲಾಟ್ಮೆಂಟ್ ಆಗಿದ್ರೆ ಸ್ವಲ್ಪ ಮೊಮೆಂಟಮ್ ಬಂದಾಗ ಎಕ್ಸಿಟ್ ಕೂಡ ಆಗ್ಬೋದು. ಸೊ ಟಾಟಾ ಕ್ಯಾಪಿಟಲ್ನಲ್ಲಿ 6ರಿಂದ 7 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಕೇವಲ 2% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ ಇವತ್ತಿದೆ. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಲಿಸ್ಟಿಂಗ್ ಟಾಟಾ ಕ್ಯಾಪಿಟಲ್ನಲ್ಲಿ ಬರುತ್ತೆ ಅಂತ. LGನಲ್ಲಿ ಪ್ರೀಮಿಯಂ ಸಾಕಷ್ಟು ಜಂಪ್ ಆಗಿದೆ. 421 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದ್ದು 37% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ LG ಒಳ್ಳೆ ಒಂದು ಕಂಪನಿ ಆಗುತ್ತೆ. ರೂಬಿಕಾನ್ ರಿಸರ್ಚ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI QIB ಕ್ಯಾಟಗರಿಯಲ್ಲಿ ಕೂಡ 2 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ಬಂದಿದೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 111 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದ್ದು 23% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಸೋಮವಾರ ಕೊನೆ ದಿನ ಆಗಿರುತ್ತೆ. ಕೆನರಾ ರೋಬೆಕೋ AMCನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ 0.8 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPO ಸಬ್ಸ್ಕ್ರಿಪ್ಷನ್ಗೆ ಸೋಮವಾರ ಕೊನೆ ದಿನ ಆಗಿದೆ. ರಿಸ್ಕ್ ತಗೊಳ್ಳೋರು ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು. ಇವತ್ತು ಕೆನರಾ HSBC ಲೈಫ್ ಇನ್ಶೂರೆನ್ಸ್ IPO ಕೂಡ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಬಟ್ ಕೇವಲ 2 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಮೊದಲನೇ ದಿನ ಅಷ್ಟೇನು ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಮಂಗಳವಾರದವರೆಗೂ ಸಮಯ ಇರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಆಮೇಲೆ ಡಿಸಿಷನ್ನ ತಗೋಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.